ಬಂಧುಗಳೇ ನಮಸ್ಕಾರ. ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅವರೇ ಕೊಟ್ಟರು ಮಮತಾ ಕೈಲಿ ಭಿಕ್ಷಾ ಪಾತ್ರೆ. ಅವರೇ ಅಂದರೆ ಯಾರು? ಅವರ ಪಕ್ಷದವರೇ. ನೋಡಿ, ದುರಾಂಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ಗತಿಯಾಗುತ್ತೆ ಅನ್ನೋದಕ್ಕೆ ಈ ಕೆಲವೇ ವರ್ಷಗಳಲ್ಲಿ ಮೂರನೇ ಉದಾಹರಣೆ ಮಮತಾ ಬ್ಯಾನರ್ಜಿ. ಇವತ್ತು ಮಮತಾ ಬ್ಯಾನರ್ಜಿಯ ಕೈಯಿಂದ ಅಧಿಕಾರ ಹೋಗಿದೆ, ಈಗ ಪಾರ್ಟಿ ಕೂಡ ಕಿತ್ಕೊಂಡು ಹೋಗ್ತಾ ಇದೆ. ಇದೇ ದುರಾಂಕಾರದ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ತಮ್ಮ ಪಕ್ಷದ ಅಧಿಕಾರವನ್ನು ಕಳ್ಕೊಂಡ್ರು, ಪಕ್ಷನೂ ಕಳ್ಕೊಂಡ್ರು. ಒರಿಜಿನಲ್ ಶಿವಸೇನೆ ಶಿಂದೆ ಜೊತೆ ಹೊರಟೋಯ್ತು. ಅದೇ ರೀತಿ ಅದೇ ಮಹಾರಾಷ್ಟ್ರದಲ್ಲಿ ಶರದ್ ಪವಾರು ಇದೇ ದುರಾಂಕಾರದ ಕಾರಣ, ಅತಿ ಆಸೆ ಕಾರಣ ಅಧಿಕಾರವನ್ನು ಕಳ್ಕೊಂಡ್ರು, ಪಕ್ಷನೂ ಕಳ್ಕೊಂಡ್ರು. ಒರಿಜಿನಲ್ ಪಕ್ಷ, ಅವರ ಕಟ್ಟಿ ಬೆಳೆಸಿದಂತಹ ಒರಿಜಿನಲ್ NCP ಅಜಿತ್ ಪವಾರ್ ಜೊತೆಗೋಯ್ತು. ಈಗ ಅದು ಸುನೇತ್ರ ಪವಾರ್ ಜೊತೆಲಿದೆ, ಅವರ ಹೆಂಡತಿ ಕೈಯಲ್ಲಿ. ಮೂರನೇ ಉದಾಹರಣೆಗೆ ನಮಗೆ ಕಂಡಿದ್ದು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಕಷ್ಟಪಟ್ಟೇನೆ ಈ ಪಾರ್ಟಿ ಕಟ್ಟಿದರು. ಆದರೆ ಆ ದುರಾಂಕಾರ, ಅಧಿಕಾರದ ಲಾಲಸೆ, ಅದಕ್ಕಿಂತ ಹೆಚ್ಚಾಗಿ ಆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕುರುಡು ಪ್ರೇಮ ಇತ್ತಲ್ಲ, ಅಳಿಯನ ಮೇಲಿದ್ದಂತಹ ಆ ಕುರುಡು ಮಮಕಾರ ಕೇವಲ ಮಮತಾ ಬ್ಯಾನರ್ಜಿನಷ್ಟೇ ಆಪೋಷಣೆ ತಗೊಳ್ಳಿಲ್ಲ, ಇವತ್ತು ಇಡೀ ಪಕ್ಷನ ಆಪೋಷಣೆ ತಗೊಂಡ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಪಕ್ಷ ಅಫಿಷಿಯಲ್ ಆಗಿ ಕಂಡೋರ ಪಾಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಈ ಕಡೆಗೆ ಪಕ್ಷನೂ ಇಲ್ಲ, ಸಿಂಬಲ್ಲೂ ಇಲ್ಲ, ಅಧಿಕಾರ ಅಂತೂ ಬಿಡಿ ಕಳೆದೇ ಹೋಗಿದೆ. ಶಿ ಈಸ್ ನಾಟ್ ಈವನ್ MLA. ನಾವು 15 ವರ್ಷ ಮಹಾರಾಣಿ ಥರ ಆಡಳಿತ ಮಾಡಿದವ್ರಿಗೆ ಯಾವ ರೀತಿ ಉಳಿಸ್ಕೋಬೋದಾಗಿತ್ತು ರೀ ಪಕ್ಷನ, ಯಾವ ರೀತಿ ಉಳಿಸ್ಕೋಬೋದಾಗಿತ್ತು ಅಧಿಕಾರನ. ಆದರೆ ದುರಾಂಕಾರ, ವಿಪರೀತ ಅಧಿಕಾರ ಲಾಲಸೆ, ಅದಕ್ಕೋಸ್ಕರ ಅಲ್ಪಸಂಖ್ಯಾತರ ವಿಪರೀತ ತುಷ್ಟೀಕರಣ, ಹಿಂದೂಗಳ ದಮನ, ಕೇಂದ್ರ ಸರ್ಕಾರದ ಮೇಲೆ ದ್ವೇಷ, ಭಾರತದ ಮೇಲೆ ದ್ವೇಷ. ಹಾಲು ಕುಡಿಯೋರೆ ಬದುಕಲ್ಲ, ಈಗಿನ ಕಾಲದಲ್ಲಿ ವಿಷ ಕುಡಿದವರು ಬದುಕ್ತಾರೇನ್ರಿ? ಭಾರತದ ಬೆನ್ನಿಗೆ ಚೂರಿ ಹಾಕಕ್ಕೆ ಹೋಗಿದ್ರಲ್ಲ ಅಧಿಕಾರಕ್ಕೋಸ್ಕರ, ಅಳಿಯ ಅತ್ತೆ ಉಳಿದಾರ. ಇವತ್ತು ನೋಡಿ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, 50 ಜನ, ಅಲ್ಲಿ ಗೆದ್ದಿರೋದೇ ಬರೀ 80 ಜನ. 80 ಜನದಲ್ಲಿ 50 ಜನ MLAಗಳು ಸಪರೇಟಾಗಿ ಮೀಟಿಂಗ್ ಸೇರಿ ತಮ್ಮದೇ ನಿಜವಾದ TMC ಅಂತೇಳಿ ಕ್ಲೈಮ್ ಮಾಡಲಿಕ್ಕೆ ಹೊರಟಿದ್ದಾರೆ. ಎಂಥ ದುಸ್ಥಿತಿ ಬಂದ್ಬಿಡ್ತು ನೋಡಿ. ಇವತ್ತು TV ನೋಡಿದ್ರೆ ಮಮತಾ ಬ್ಯಾನರ್ಜಿ ಹುಚ್ಚುಚ್ಚಿತಾರೆ. ಯಾಕೆ ಪರದಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರ ಹೋಗಿದೆ, MLA ಸೀಟ್ ಹೋಗಿದೆ, ಈಗ ಪಕ್ಷ ಕೂಡ ಕಿತ್ಕೊಂಡು ಹೋಗ್ತಾ ಇದೆ. ನೋಡಿ, ಎಲೆಕ್ಷನ್ಗಳು ಎಲ್ಲ ಕಡೆ ನಡೆಯುತ್ತೆ ರೀ. ಸೋಲು ಗೆಲುವು ಕಾಮನ್ ಆಗಿರುತ್ತೆ. ಪಕ್ಷ ಒಂದ್ಸರಿ ಸೋಲುತ್ತೆ, ಅಧಿಕಾರ ಕಳ್ಕೊಳ್ಳುತ್ತೆ, ಮತ್ತೆ ಸಂಘಟನೆ ಆಗುತ್ತೆ, ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇದು ಪ್ರಜಾಪ್ರಭುತ್ವದಲ್ಲಿ ಸಹಜ ಪ್ರಕ್ರಿಯೆ. ಆದರೆ ಕೆಲವು ಕಡೆ ಮಾತ್ರ ಸೋಲ್ತಿದ್ದಂಗೆ ಪಕ್ಷನೇ ಛಿದ್ರ ಹೋಗುತ್ತೆ. ಕಾರಣ ಯಾಕೆ ಗೊತ್ತಾ? ಆ ಪಕ್ಷಗಳಲ್ಲಿ ಸಿದ್ಧಾಂತ ಅನ್ನೋದೇ ಇರೋದಿಲ್ಲ. ತೃಣಮೂಲ ಕಾಂಗ್ರೆಸ್ಗೆ ಏನ್ರಿ ಸಿದ್ಧಾಂತ ಇತ್ತು? 2007-8ರಲ್ಲಿ ಅಷ್ಟೊತ್ತಿಗಾಗಲಿನ ಸುಮಾರು ಒಂದು 3.5 ದಶಕದಿಂದ ಅಧಿಕಾರದಲ್ಲಿದ್ದಂಥ ಆ ಕಮ್ಯುನಿಸ್ಟ್ ಪಾರ್ಟಿಗಳ ಮೇಲೆ ಜನಕ್ಕೆ ಅಸಹ್ಯ ಬಂದ್ಬಿಟ್ಟಿತ್ತು. ಯಾವುದಾದ್ರು ಒಂದು ಆಲ್ಟರ್ನೇಟ್ ಬೇಕಿತ್ತು. ಆ ಟೈಮಲ್ಲಿ ಆಲ್ಟರ್ನೇಟ್ ಆಗಿ ಕಾಣಿಸ್ದವರು ಮಮತಾ ಬ್ಯಾನರ್ಜಿ. ಆ ಕಮ್ಯುನಿಸ್ಟಲ್ಲಿದ್ದಂಥ ಅಷ್ಟೂ ಗುಂಡಾಗಳು TMCಗೆ ಬಂದರು, ಪಕ್ಷ ಗೆದ್ಕೊಂಬಂತು, ಅಧಿಕಾರಕ್ಕೆ ಬಂತು. ಸಿದ್ಧಾಂತ ಮಾತ್ರ ಉಳಿಲೇ ಇಲ್ಲ. ಹೇಗೋ ಹೀಗೋ ಒಂದು ಸ್ವಲ್ಪದಲ್ಲಿ ಆ ಪಕ್ಷದಲ್ಲಿ ಒಂದು ಸ್ವಲ್ಪ ನಿಯತ್ತಿತ್ತು ರೀ. ಯಾವಾಗ ತನ್ನ ಅಳಿಯನ್ನ ಕರ್ಕೊಂಬಂದು ಕಿರೀಟ ಹಾಕೋಕ್ಕೆ ತಯಾರಿ ನಡೆಸೋದಲ್ಲ ಮಮತಾ ಬ್ಯಾನರ್ಜಿ, ಇಡೀ ಪಕ್ಷ ರೌಡಿಗಳ ಪಕ್ಷ ಆಗೋಯ್ತು. ಅಭಿಷೇಕ್ ಬ್ಯಾನರ್ಜಿ ಅಂತ ಸ್ಕೌಂಡ್ರಲ್, ಅವನು ಎಂಥ ರೌಡಿ ಲೀಡರ್ ಅಂತ ಹೇಳಿದ್ರೆ, ಇಡೀ ಪಕ್ಷವನ್ನು ಆಪೋಷಣೆ ತೊಗೊಂಡ್ಬಿಟ್ಟ. ಬರೀ ಪಕ್ಷವನ್ನು ಅಷ್ಟೇ ಅಲ್ಲ, ಅಲ್ಲಿನ MLAಗಳನ್ನ MP ಗಳನ್ನ ಕಾಲು ಕಸ್ದಂಗೆ ನೋಡ್ಕೊಂಡ. ಇವತ್ತು ಅದೇ ಕಾರಣಕ್ಕೋಸ್ಕರ MLAಗಳು MP ಗಳು ಇವ್ರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಮಮತಾ ಬ್ಯಾನರ್ಜಿ ಮೇಲೆ ಅವ್ರಿಗೆ ಎಷ್ಟು ಸಿಟ್ಟಿದೆಯಲ್ವೋ ಗೊತ್ತಿಲ್ಲ, ಆದರೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮಾತ್ರ ಎಷ್ಟು ಅಸಹನೆ, ಎಷ್ಟು ಅಸಹ್ಯ ಅನ್ಸ್ಬಿಟ್ಟಿದೆ ಅವ್ರ ಮುಖ ನೋಡೋಕ್ಕೆ ಅವ್ರಿಗೆ ಅಂತ ಹೇಳಿದ್ರೆ, ಅದರ ಎಫೆಕ್ಟು ಮಮತಾ ಬ್ಯಾನರ್ಜಿಗೂ ಆಗ್ತಾ ಇದೆ. ಈ ಕುಟುಂಬ ನೆಚ್ಕೊಂಡಿರೋ ಪಕ್ಷಗಳದೆಲ್ಲ ಇದೇ ಪ್ರಾಬ್ಲಮ್ಮು. ತಾವು ಬಿಟ್ಟರೆ ತಮ್ಮ ಕುಟುಂಬದವರು ಇನ್ಯಾರು ಬಾಳಂಗೂ ಇಲ್ಲ, ಬದುಕಂಗೂ ಇಲ್ಲ. ಕಷ್ಟಪಡ್ತಿರೋ ಕಾರ್ಯಕರ್ತರುಗಳು ಅಲ್ಲೇ ಕಷ್ಟಪಡ್ಕೊಂಡೇ ಸಾಯಬೇಕು. ನೋಡಿ, ಕಳೆದ ಚುನಾವಣೆಯಲ್ಲಿ 215 ಸೀಟ್ ಗೆದ್ದಿದ್ದಂತಹ ಮಮತಾ ಬ್ಯಾನರ್ಜಿಯ TMC ಈ ಬಾರಿಯ 2026 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 80 ಸೀಟಿಗೆ ಬಂದು ನಿಂತ್ಕೊಂತು. BJP 208 ಸೀಟು, ಮ್ಯಾಸಿವ್ ವಿನ್. ಆ 80 ಜನ ಗೆದ್ರಲ್ಲ, ಆ 80 ಜನನಾದರೂ ಮಮತಾ ಬ್ಯಾನರ್ಜಿ ಜೊತೆಗಿದ್ದಾರ? ನೋಡಿ, ಮಮತಾ ಬ್ಯಾನರ್ಜಿ ಮೇಲೆ, ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಲ್ಲಿನ ಕಾರ್ಯಕರ್ತರಿಗೆ, ಅಲ್ಲಿನ ಲೀಡರ್ಗಳಿಗೆ, ಅಲ್ಲಿನ MLAಗಳಿಗೆ ಎಷ್ಟು ಅಸಹನೆ ಇತ್ತು ಅಂತ ಹೇಳಿದ್ರೆ, 4ನೇ ತಾರೀಕು ರಿಸಲ್ಟ್ ಬಂದಿದ್ದು, ಮೇ 4ಕ್ಕೆ ರಿಸಲ್ಟ್ ಬಂತಲ್ಲ, ಮೇ 6ನೇ ತಾರೀಕು ಮಮತಾ ಬ್ಯಾನರ್ಜಿ ಒಂದು ಮೀಟಿಂಗ್ ಕರೀತಾರೆ. ಇನ್ನು ಒಂದೇ ದಿವಸ ಆಗಿದ್ದು ರಿಸಲ್ಟ್ ಬಂದು. 80 ಜನದಲ್ಲಿ 10 ಜನ MLAಗಳು ಆಬ್ಸೆಂಟು. ಖುದ್ದು ಕಿಚ್ಚಾಡ್ಬಿಡ್ತಾರೆ ಮಮತಾ ಬ್ಯಾನರ್ಜಿ. ಸರಿ ಅಂತೇಳಿ ಮತ್ತು 19ನೇ ತಾರೀಕು ಒಂದು ಮೀಟಿಂಗ್ ಕರೀತಾರೆ, ಅಫಿಷಿಯಲ್ ಮೀಟಿಂಗು. ಆವತ್ತು ನೋಡಿದ್ರೆ 35 ಜನ MLAಗಳು ಎಸ್ಕೇಪು, 80ರಲ್ಲಿ 35. ಆಗಲೇ ಮಮತಾ ಬ್ಯಾನರ್ಜಿಗೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಅನಿಸ್ತು. 30ನೇ ತಾರೀಕು ಒಂದು ಸಭೆ ಕರೀತಾರೆ. 30ನೇ ತಾರೀಕು ಸಭೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಅವರ ಮುದ್ದಿನ ಅಳಿಯ ಅಭಿಷೇಕ್ ಬ್ಯಾನರ್ಜಿನ ಜನ ರೋಡಲ್ಲಿ ಹಾಕೊಂಡು ರುಬ್ಬಿದ್ರು, ಚೆನ್ನಾಗಿ ಮೊಟ್ಟೆ ಹೊಡೆದ್ರು, ಕಲ್ಲು ಹೊಡೆದ್ರು, ಚಪ್ಪಲಿ ಹೊಡೆದ್ರು.
ಆ ಸ್ಕೌಂಡಲ್ ಮಾಡ್ತಿದ್ದೋ ಆ ರಾಕ್ಷಸತ್ವ ಎಷ್ಟು ನೋವು ಕೊಟ್ಟಿದ್ದು ಜನಕ್ಕೆ ಅಂತ ಹೇಳಿದ್ರೆ ಸರಿಯಾಗಿ ಸಿಕ್ಕಾಕೊಂಡಿದ್ದ ಆಚೆ ಕಡೆ ಅವನದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವನದೇ ಡೈಮಂಡ್ ಹಾರ್ಬರು ಯಾವುದ್ರಲ್ಲಿ ನಿಗರ್ತಾ ಇದ್ನಲ್ಲ ಡೈಮಂಡ್ ಹಾರ್ಬರ್ ಮಾಡಲ್ 10 ಜನ್ಮ ಎತ್ತು ಬಂದ್ರೂ ಮೋದಿಗೆ ಅಮಿತ್ ಶಾಗೆ ಡೈಮಂಡ್ ಹಾರ್ಬರ್ನ ಅಳ್ಳಾಡ್ಸೋಕ್ಕಾಗಲ್ಲ ಅಂತೇಳಿ ಅದೇ ಡೈಮಂಡ್ ಹಾರ್ಬರಲ್ಲಿ ಅವನದೇ ಕ್ಷೇತ್ರದಲ್ಲಿ ಅವನಿಗೆ ಓಟ್ ಹಾಕಿದ್ದು ಗೆಲ್ತಿದ್ದ ಜನ ಇವನು ರಸ್ತೆಗಿಳಿತಿದ್ದಂಗೆ ಹುಚ್ಚಿನ ಹೊಡೆದಂಗೆ ಓಡಾಡಿಸ್ಕೊಂಡು ಹೊಡೆದ್ರು. ಅದರ ವಿರುದ್ಧವಾಗಿ ಕೆಂಡಾಮಂಡಲವಾದಂತಹ ಮಮತಾ ಬೆನರ್ಜಿ ಏನು ಹಾಸ್ಪಿಟ್ಲಿಗೆ ಹೋಗಿ ನಾಟಕ ಆಡಿದ್ದು ನೋಡಬೇಕು, ಡ್ರಾಮಾ ಆಡಿದ್ದು ನೋಡಬೇಕು, ಮಾನ ಮರ್ಯಾದೆ ಇದೆಯೇನ್ರಿ ಮಮತಾ ಬೆನರ್ಜಿಗೆ? ಇದೇ ಆರ್ಜಿಕರ್ ಕೇಸಲ್ಲಿ ಆ ಒಂದು ಹೆಣ್ಮಗು ಡಾಕ್ಟ್ರು ಭೀಕರ ಅತ್ಯಾಚಾರ ಆಗಿ ಮರ್ಡರ್ ಆಗಿದ್ದಾಗ ಅವ್ರ ಅಪ್ಪ ಅಮ್ಮ ಗೊಳಾಡ್ಕೊಂಡು ನ್ಯಾಯ ಕೇಳ್ತಾ ಇದ್ದಾಗ ಇದೇ ಮಮತಾ ಬೆನರ್ಜಿ ಒಂದು ದಿವಸ ಹೋಗಿ ಅವರ ಕಣ್ಣೀರು ಒರೆಸ್ಲಿಲ್ಲ. ಅದ್ರ ಬದಲಾಗಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಇಡೀ ಹಾಸ್ಪಿಟ್ಲ್ನ ಒಂದು ಭಾಗನೇ ಪೀಸ್ ಮಾಡಿಸ್ಬಿಟ್ರಲ್ಲ. ಇವತ್ತು ಮೈ ಮೇಲೆ ಒಂದು ಗಾಯನೂ ಆಗಿಲ್ಲ, ಒಂದು ತೊಟ್ಟು ರಕ್ತನೂ ಬಂದಿಲ್ಲ ಅವ್ರ ಅಳಿಯನಿಗೆ. ಆದರೆ ಹಾಸ್ಪಿಟ್ಲಿಗೆ ಹೋಗಿ ಅಪೋಲೋ ಹಾಸ್ಪಿಟ್ಲಲ್ಲಿ ಬೆಲ್ವ್ಯೂ ಹಾಸ್ಪಿಟ್ಲಲ್ಲಿ ಹೋಗಿ ಏನು ಗಲಾಟೆ ಮಾಡಿದ್ದು, ಅಯ್ಯೋ ನನ್ನ ಅಳಿಯನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಿಲ್ಲ, ಸರಿಯಾಗಿ ನೋಡ್ಕೊತಾ ಇಲ್ಲ, ಟೆಸ್ಟ್ಗಳು ಮಾಡ್ತಾ ಇಲ್ಲ ಅಂಥೇಳಿ. ಯಾಕೆ ಆವತ್ತು ಆ ಹೆಣ್ಮಗುವಿನ ಅಪ್ಪ ಅಮ್ಮನ ಕಣ್ಣೀರು ಕಾಣಿಸ್ಲಿಲ್ವಾ ನಿಮಗೆ? ಇವತ್ತು ನಿಮ್ಮ ಅಳಿಯನಿಗೆ ಒಂದು ಸಣ್ಣದಾಗೆಲ್ಲ ಒಂದು ಮೊಟ್ಟೆ ಬಿದ್ದಿದ್ದಕ್ಕೆ ಕಳ್ಳೆಲ್ಲ ಚುರ್ರ ಅಂತ ಇದೆಯಲ್ಲ. ಆವತ್ತು ಸಂದೇಶ ಕಾಲಲ್ಲಿ ನೂರಾರು ಹೆಣ್ಮಕ್ಳು ಅತ್ಯಾಚಾರ ಆಗಿ ನಿಮ್ಮ ಕಾಲಿಡ್ಕೊಂಡು ಬೇಡ್ಕೊತಿರ್ಬೇಕಾರೆ ಆವಾಗ ನಿಮಗೆ ಚುರ್ರ ಅನ್ಸಲಿಲ್ಲಲ್ಲ. ನೋಡಿ, ಇದನ್ನು ವಿರೋಧ ಮಾಡಬೇಕು ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತೇಳಿ ಯಾರಿಗೆ ಅಳಿಯನಿಗೆ ಮೊಟ್ಟೆ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ BJP ಮೇಲೆ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ಕಾಲ್ ಮಾಡ್ತೀವಿ ಅಂತೇಳಿ ಪರ್ಸನಲ್ ಆಗಿ ಫೋನ್ ಮಾಡಿ ಎಲ್ಲ MLAಗಳನ್ನೂ ಕರೆದ್ರು ಮೀಟಿಂಗಿಗೆ 30ನೇ ತಾರೀಕು. ಎಷ್ಟು ಜನ ಬಂದರು ಗೊತ್ತಾ? ಕೇವಲ 20 ಜನ. 80 ಜನ ಆಯ್ಕೆಯಾದಂತಹ MLAಗಳಲ್ಲಿ ಆ ಕ್ರೂಷಿಯಲ್ ಮೀಟಿಂಗ್ಗೆ ಮಮತಾ ಬ್ಯಾನರ್ಜಿಯೇ ಫೋನ್ ಮಾಡಿ ಕರೆದಂಥ ಮೀಟಿಂಗ್ಗೆ ಬಂದಿದ್ದು ಕೇವಲ 20 ಜನ. ಎಷ್ಟೋ ಜನ ಫೋನೇ ಎತ್ತಿಲ್ಲ ಮಮತಾ ಬ್ಯಾನರ್ಜಿದು. ಎಂಥ ಹೀನ ಪರಿಸ್ಥಿತಿ ರೀ. ಅದಕ್ಕಿಂತ ಮಜಾ ನೋಡಬೇಕು, ಮೊನ್ನೆ ಸ್ಟ್ರೈಕ್ ಮಾಡಿದ್ರಲ್ಲ, ಆ ಸ್ಟ್ರೈಕಲ್ಲಿ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾರೆ. ಎಷ್ಟು ಜನ MLAಗಳು ಬಂದಿರಬೇಕು ಹೇಳಿ? ಕೇವಲ 8. 72 ಜನ ಅಬ್ಸೆಂಟು. ನೋಡಿ, ಅಭಿಷೇಕ್ ಬ್ಯಾನರ್ಜಿಗೆ ರಸ್ತೆಯಲ್ಲಿ ಜನ ಹೊಡೆದಾಗ ಆ ಕಡೆ ಅಖಿಲೇಶ್ ಯಾದವ್ ಸಾಂತ್ವನ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ. ಅಲ್ಲಿಂದ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡ್ತಾರೆ, ಸಾಂತ್ವನ ಹೇಳ್ತಾರೆ. ಇವರದೇ ಪಕ್ಷದ ಒಬ್ಬ MP ಆಗಲಿ, ಒಬ್ಬ MLA ಆಗಲಿ, ಒಬ್ಬ ರಾಜ್ಯಸಭೆ MP ಆಗಲಿ ಪಿಟಿಕ್ ಅಂದಿಲ್ಲ. ಹಾಳಾಗೋಗ್ಲಿ, ಮಮತಾ ಬ್ಯಾನರ್ಜಿನೇ ಸ್ಟ್ರೈಕಿಗೆ ಕರೆದು ರಸ್ತೆಯಲ್ಲಿ ಕುಂತವ್ರೆ. 80 ಜನದಲ್ಲಿ ಕೇವಲ 8 ಜನ ಬಂದಿದ್ದಾರಲ್ಲ. ಅದೇ ಸಂದರ್ಭದಲ್ಲಿ ಅವರದೇ ಎಕ್ಸ್ಪೆಲ್ಡ್ ವಕ್ತಾರ ರಿಜು ದತ್ತ ಹೇಳ್ತಾರೆ 50 ಜನ ಬೇರೊಂದು ಕಡೆ ಸೀಕ್ರೆಟ್ ಪ್ಲೇಸಲ್ಲಿ ಮೀಟಿಂಗ್ ಸೇರಿದ್ರು. ಏನಕ್ಕೆ? ಅವರ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ, ನಿಜವಾದ TMC ನಮ್ಮದೇ ಅಂತೇಳಿ ಕ್ಲೈಮ್ ಮಾಡೋದಕ್ಕೆ. ಅಲ್ಲಿಗೆ ಕೆಲವೇ ವರ್ಷಗಳಲ್ಲಿ ಮೂರನೇ ಪಕ್ಷದ ಸ್ಥಾಪಕರು ಪಕ್ಷದನ್ನು ಕಳ್ಕೊಂಡ್ರು. ಇವತ್ತು 50ರಿಂದ 55 ಜನ ಶಾಸಕರು ಹೋಗಿ ನಮ್ಮದೇ ಒರಿಜಿನಲ್ TMC, ನಮಗೂ ಮಮತಾ ಬ್ಯಾನರ್ಜಿಗೂ ಅಭಿಷೇಕ್ ಬ್ಯಾನರ್ಜಿಗೂ ಸಂಬಂಧ ಇಲ್ಲ ಅಂತೇಳಿ ಹೋಗಿ ಅಫಿಷಿಯಲ್ ಆಗಿ ಲೆಟರ್ ಕೊಡ್ತಾರೆ. ಈ ಅಭಿಷೇಕ್ ಬ್ಯಾನರ್ಜಿ ನೋಡಿ, ಇಷ್ಟು ಸೋತ್ ಮೇಲೂ ಬುದ್ಧಿ ಬಂದಿಲ್ಲ ಆ ಸ್ಕೌಂಡ್ರಲ್ಗೆ. ಮೊನ್ನೆ ಸ್ಪೀಕರ್ಗೆ ಒಂದು ಅಫಿಷಿಯಲ್ ಆಗಿ ಲೀಡರ್ ಆಫ್ ಅಪೋಸಿಷನ್ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದರಲ್ಲಿ 13 ಜನ MLAಗಳ ಸೈನ್ಗಳನ್ನ ಇವನೇ ಫೋರ್ಜರಿ ಮಾಡಾಕಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. ಈಗ MLAಗಳೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಸೈನೇ ಮಾಡಿಲ್ಲ ಅಂತೇಳಿ. ಈಗ ಸ್ಪೀಕರು CID ಎನ್ಕ್ವೈರಿ ಕಾಲ್ ಮಾಡಿದ್ದಾರೆ. CID ಅವರಾಗಲೇ ತನಿಖೆ ಶುರು ಮಾಡಿದ್ದಾರೆ. 2 ಸರಿ ಹೋಗಿ ನೋಟಿಸ್ ಕೊಟ್ಟರು ಅಭಿಷೇಕ್ ಬ್ಯಾನರ್ಜಿ ಬಂದಿಲ್ಲ, ಹುಷಾರಿಲ್ಲ ಅಂತೇಳಿ ಕಾರಣ ಹೇಳಿ ತಪ್ಪಿಸ್ಕೊತಾ ಇದ್ದಾರೆ. 13 ಜನ MLAಗಳ ಸೈನು ಫೋರ್ಜರಿ. ಯಾವಾಗ? ಸೋತು ಸುಣ್ಣ ಆದಮೇಲೂ ಮಾನ ಮರ್ಯಾದೆ ಒಂದು ಪೈಸನಾದರೂ ಬೇಡವೇನ್ರಿ? ಆ ಮಮತಾ ಬ್ಯಾನರ್ಜಿ ಹೆಂಗ್ಸ ಅಸಹ್ಯ ಅನ್ನಿಸ್ಲಿಲ್ವಾ ಸೈನ್ಗಳನ್ನ ಫೋರ್ಜರಿ ಮಾಡ್ಬೇಕಾರೆ? ನಮ್ಗೆ ನಡೆಯಲ್ಲ ಈ ನಾಟ. ಜನ ಆಗಲೇ ಬುದ್ಧಿ ಕಲಿಸ್ತವ್ರೆ. ರೋಡಲ್ಲಿ ಇವ್ರು MLAಗಳನ್ನ, ಇವ್ರ ಕೌನ್ಸಿಲರ್ಗಳನ್ನ, ಇವ್ರ ಲೀಡರ್ಗಳನ್ನ ಹಿಡ್ಕೊಂಡು ಬಡಿತಾವ್ರಿ ಜನ. ಇನ್ನೆಷ್ಟು ಆಕ್ರೋಶ ಇರಬೇಕು? ಎಲ್ಲ ರಾಜ್ಯದಲ್ಲೂ ಸರ್ಕಾರಗಳು ಸೋಲ್ತವ್ರಿ, ಪಕ್ಷಗಳು ಸೋಲ್ತವೆ. ತಮಿಳ್ನಾಡಲ್ಲೂ DMK ಸೋತಿದೆ, ಕೇರಳದಲ್ಲೂ ಕಮ್ಯುನಿಸ್ಟ್ ಸೋತಿದೆ. ಆದರೆ ಲೀಡರ್ಗಳನ್ನ ಜನ ಹಂಗೆ ಹಿಡ್ಕೊಂಡು ಹೊಡಿತಾರ? ಇಲ್ಲ. ಇಲ್ಲಿ ಯಾಕೆ ಆಕ್ರೋಶ ಅಂತ ಹೇಳಿದ್ರೆ ಅಷ್ಟು ನರಕ ತೋರಿಸ್ಬಿಟ್ಟಿದ್ದಾರೆ ಈ ಮಮತಾ ಬ್ಯಾನರ್ಜಿ ಮತ್ತು ಗ್ಯಾಂಗ್. ಅದೇ ಕಾರಣಕ್ಕೋಸ್ಕರ ನೀವನ್ನ ಅವ್ರ MLAಗಳು, ಅವ್ರ MPಗಳು, ರಾಜ್ಯಸಭಾ MPಗಳು ಮಮತಾ ಬ್ಯಾನರ್ಜಿ ಜೊತೆ ನಿಲ್ಲಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರಿಗೆ ಗೊತ್ತು ಇದು ಮುಳುಗ್ತಿರೋ ಹಡಗು. ಜನ್ಮ ಎತ್ತರು ಇವ್ರ ಅಳಿಯ ಅತ್ತೆ ಬದಲಾಗಲ್ಲ, ಅವ್ರು ಮುಳುಗೋದಿಲ್ಲ, ಎಲ್ಲರೂ ಸೇರಿಸ್ಕೊಂಡು ಮುಳುಗಿಸ್ತಾರೆ ಅಂತೇಳಿ ಇವತ್ತು TMC ಮಮತಾ ಬ್ಯಾನರ್ಜಿಯಿಂದ ಆಚೆಗೆ ಬಂದಿದೆ. ಮಮತಾ ಬ್ಯಾನರ್ಜಿಗೆ ಈ ಕಡೆ ಅಧಿಕಾರನೂ ಇಲ್ಲ, ಈ ಕಡೆ MLA ಸೀಟು ಇಲ್ಲ, ತನ್ನ ಪಕ್ಷನೂ ಇಲ್ಲ. ಒರಿಜಿನಲ್ TMC ಬೇರೆಯವರ ಪಾಲಾಗ್ತಾ ಇದೆ. ಮಾಡಿದ ಅನಾಚಾರ ಇವತ್ತು ಮಮತಾ
ಮಮತಾ ಬ್ಯಾನರ್ಜಿ ಕೈಗೆ ಭಿಕ್ಷಾಪಾತ್ರೆ ತಂದು ಕೊಟ್ಬಿಟ್ಟಿದೆ. ಕೊಟ್ಟಿರೋರು ಯಾರು? BJP ಅಲ್ಲ, ಕೊಟ್ಟಿರೋರು ಅವ್ರದೇ ಪಕ್ಷದ MLAಗಳು, ಅವ್ರದೇ ಪಕ್ಷದ MP ಗಳು. ಎಲ್ಲ ಮುನ್ಸಿಪಲ್ ಕೌನ್ಸಿಲರ್ಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ TMC ಇಂದ. BJP ಆಗಲೇ ಘೋಷಣೆ ಮಾಡಿಬಿಟ್ಟಿದೆ ಯಾವ ಒಬ್ಬ MLAನೂ ನಾವು ಒಳಗಡೆ ತಗೊಂಡಿರೋದಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ BJPಯ ಕಾರ್ಯಕರ್ತರು ಹೋರಾಟ ಮಾಡಿದ್ದು ತಮ್ಮ ಜೀವನವನ್ನು ಬಲಿದಾನ ಆಗುತ್ತೆ ಅಂತ ಭಯ ಇದ್ರೂ ಕೂಡ ಹಗಲು ರಾತ್ರಿ ದುಡಿದಿದ್ದು ಒಂದು ತತ್ವಕ್ಕೆ, ಸಿದ್ಧಾಂತಕ್ಕೆ, BJPಯನ್ನ ಅಧಿಕಾರಕ್ಕೆ ತರೋದಕ್ಕೆ ಹೋರಾಟ ಮಾಡಿದ್ದೆಲ್ಲವನ್ನು ಕೂಡ ಈ TMC ಗುಂಡಗಳ ಮೇಲೆ. ಇವತ್ತು ಅಧಿಕಾರದ ಆಸೆಗೋಸ್ಕರ ಅವರು BJPಗೆ ಬರ್ತಿರುತ್ತೆ ಸೇರಿಸ್ಕೊಂಡ್ರೆ BJPಗೂ TMCಗೂ ವ್ಯತ್ಯಾಸ ಏನ್ರಿ ಇರುತ್ತೆ? ಅದಕ್ಕೆ BJP ಇವತ್ತು ತೀರ್ಮಾನ ಮಾಡಿದೆ ಯಾವ MLAನೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಅಂತೇಳಿ. ಹಂಗೆ ಹೇಳಿದ ಮೇಲೂ 50-55 ಜನ ಸೇರ್ಕೊಂಡು ಆಚೆ ಕಡೆಗೆ ಬಂದು ನಮ್ಮದೇ TMC ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಯಾವ ಮಟ್ಟಕ್ಕೆ ಅಸಹನೆ ಇರಬೇಕು ಅವ್ರಿಗೆ. ಮಾಡಿದ್ದು ನಾವು ಮಾರಾಯ ಅಂತಾರೆ. ಅತ್ತೆ ಅಳಿಯ ಸೇರಿಕೊಂಡು ಅನುಭವಿಸ್ಲಿ. ಹೆಂಗೂ ಕೈಯಲ್ಲಿ ಇದೆಯಲ್ಲ ಭಿಕ್ಷಾಪಾತ್ರೆ. ನಮಸ್ಕಾರ.